ಇನ್ನು ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಕಳ್ಳರ ಹಾವಳಿ ಮಧ್ಯಾಹ್ನದ ಹೊತ್ತಲ್ಲೇ ನಾವು ನೋಡಬಹುದಾಗಿದೆ. ಮಧ್ಯಾಹ್ನದ ಹೊತ್ತಲ್ಲೇ ಕೈಚಳಕ ತೋರಿಸಿದ್ದಾರೆ ಖದೀಮರು. ಪೋರ್ಟರ್ ಬೈಕ್ನಲ್ಲಿ ಇಟ್ಟಿದ್ದಂತ ಕಾರ್ನ ಸ್ಪೇರ್ ಪಾರ್ಟ್ಸ್ಗೆ ಕನ್ನ ಹಾಕಿದ್ದಾರೆ. ಪೋರ್ಟರ್ ಡೆಲಿವರಿ ಬಾಯ್ ಆಗಿದ್ದಾರೆ ಜಗನ್ ಅಂತ ಹೇಳಿ. ಗಾಡಿಯಲ್ಲಿ ಗ್ರಾಹಕರು ಬುಕ್ ಮಾಡಿದ್ದ ಐಟಮ್ಸ್ ಅನ್ನ ಜಗನ್ ಇಟ್ಟಿರ್ತಾರೆ. ಮತ್ತೊಂದು ಪಾರ್ಸಲ್ ತರೋದಕ್ಕೆ ಅಂಗಡಿಗೆ ಹೋಗಿರ್ತಾರೆ. ಈ ವೇಳೆ ಟೋಪಿ ಹಾಕೊಂಡು ಖದೀಮ ಎಂಟ್ರಿ ಕೊಟ್ಟಿದ್ದಾನೆ. ನೋಡ್ತಾ ಇದ್ದಾಗೆ ಬೈಕ್ನ ಮುಂದೆ ಇಟ್ಟಿದ್ದ ಕಾರ್ನ ಸ್ಪೇರ್ ಪಾರ್ಟ್ಸ್ಗಳ ಕಳ್ಳತನ ಮಾಡಿದ್ದಾರೆ. ಜುಲೈ 28ನೇ ತಾರೀಕಿನಂದು ಮಧ್ಯಾಹ್ನ ನಡೆದಿರುವ ಕಳ್ಳತನ. ಸ್ಪೇರ್ ಪಾರ್ಟ್ಸ್ ಹಣ ನೀಡುವಂತೆ ಗ್ರಾಹಕ ಒತ್ತಾಯ ಮಾಡ್ತಾ ಇದ್ದಾನೆ. ಈಗ ನೋಡಿದ್ರೆ ಪಾಪ ಅವರು ಡೆಲಿವರಿ ಬಾಯ್ ಜಗನ್ ಅನ್ನೋರು ಸಂಕಷ್ಟದಲ್ಲಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹೇಳಿ ಕೇಳಿ ಜೆಸಿ ರೋಡು, ನಿಮ್ಗೆ ಅದು ಏನಾದ್ರು ಸ್ಪೇರ್ ಪಾರ್ಟ್ಸ್ ಅಲ್ಲಿ ಹೋಗಿ ಮಿಸ್ ಆಯಿತು ಅಂತ ಅಂದರೆ ಅದು ಯಾವ ಅಂಗಡಿಲಿ ಇರುತ್ತೆ ಅನ್ನೋಂಥದ್ದು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ಜೆಸಿ ರೋಡ್ ಹೇಳಿ ಕೇಳಿ ವೆಹಿಕಲ್ಗಳಿಗೆ ಸಂಬಂಧಪಟ್ಟಾಗಿನ ಸ್ಪೇರ್ ಪಾರ್ಟ್ಸ್ಗಳಿಗೆ ಫೇಮಸ್ಸು. ಅಂಥ ಕಡೆನೇ ಸ್ಪೇರ್ ಪಾರ್ಟ್ಸ್ ಕಳ್ಳತನ ಈಗ ಆಗಿರೋದ್ರಿಂದ ಯಾರು ಕದ್ರು ಏನು ಎತ್ತ ಅನ್ನೋದು ಪತ್ತೆ ಮಾಡೋದು ಭಾಳ ಕಷ್ಟ. ಆಮೇಲೆ CC ಕ್ಯಾಮ್ರಾ ಫುಟೇಜಲ್ಲಿ ಭಾಳ ಕ್ಲಿಯರ್ ಆಗಿದೆ. ಬಟ್ ಪೊಲೀಸರು ಅಷ್ಟು ಮೈ ಚಳಿ ಬಿಟ್ಟು ಇದನ್ನು ಹಿಡಿತಾರಾ ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಚ್ತಾರಾ? ಪತ್ತೆ ಹಚ್ಚಿದ ನಂತರದಲ್ಲೂ ಕೂಡ ಆ ವ್ಯಕ್ತಿ ಕದ್ದಿರುವಂಥ ಐಟಮ್ನ ರಿಕವರಿ ಮಾಡ್ತಾರಾ? ಇದು ಈಗಿರುವಂಥದ್ದು ಪ್ರಶ್ನೆ. ಅದಕ್ಕೊಂದು 1000 ಉದಾಹರಣೆ ಸಿಗುತ್ತೆ ಇವ್ರ ಕೆಲಸ ಕಾರ್ಯ ಹೆಂಗಿರುತ್ತೆ ಅನ್ನೋದಕ್ಕೆ. ಹಾಗೆ ಪಾಪ ಈಗ ಡೆಲಿವರಿ ಬಾಯ್ ಸಂಕಷ್ಟದಲ್ಲಿದ್ದಾರೆ. ಯಾರು ಬುಕ್ ಮಾಡಿದ್ನೋ ಆ ವ್ಯಕ್ತಿ ನೋಡಿದ್ರೆ ದುಡ್ಡು ಕೊಡಿ ಅಂತೀಯನಂತೆ. ಈತ ಇಲ್ಲ ಐಟಮ್ ಹಿಡಿಸ್ತೀನಿ ನೋಡೋಣ ಪೊಲೀಸರು ಹಿಡ್ಕೊಡ್ತಾರೆ ಅಂತ ಈತ ಹೇಳ್ತೀಯಾನೆ. ಇನ್ನು ಬೆಂಗಳೂರಿನಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಅನ್ನು ಕೂಡ ಕಳ್ಳರು ಬಿಡ್ತಾ ಇಲ್ಲ. ನಂದಿನಿ ಪಾರ್ಲರ್ಗೆ ನುಗ್ಗಿ 3 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಶಟರ್ಸ್ ಅನ್ನ ಮುರಿದು ಕನ್ನ ಹಾಕಿರುವಂತ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಎಲ್ಲಿ? ಪೀಣ್ಯದ 8ನೇ ಮೈಲಿಯಲ್ಲಿ ಮಧ್ಯರಾತ್ರಿ ಖದೀಮರ ಕೃತ್ಯ ಇದು. ಹೇಳಿ ಕೇಳಿ ಪೀಣ್ಯಾದ ಭಾಗದಲ್ಲಿ ಈ ರೀತಿಯಂಥ ಕಳ್ಳತನ ಪ್ರಕರಣಗಳು ಈಗೀಗಂತೂ ತೀರಾ ಹೆಚ್ಚು. ಅಲ್ಲಿನ ಪೊಲೀಸರಿಗೇನು ಭಯ ಇಲ್ಲ, ಮತ್ತೊಂದಿಲ್ಲ ಅಲ್ಲಿನ ಖದೀಮರಿಗೆ. ನೋಡಿ ಎಷ್ಟು ಆರಾಮಾಗಿ ಬಂದು ಕಳ್ಳತನ ಮಾಡ್ತಾ ಇದ್ದಾನೆ ಅಂತ. ಮಧ್ಯರಾತ್ರಿ 2:30 ಸುಮಾರಿಗೆ ಕಳ್ಳ ಬೆಕ್ಕಿನಂತೆ ಎಂಟ್ರಿ ಕೊಡ್ತಾನೆ. ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ. ಹಂಗಾಗಿ ಮುಖಚಾರೆ ಪತ್ತೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ವಿರೂಪಾಕ್ಷ ಅನ್ನೋರಿಗೆ ಸೇರಿದಂಥ ಒಂದು ನಂದಿನಿ ಪಾರ್ಲರ್ ಇದು. ನಿನ್ನೆ ಚೀಟಿ ಎತ್ತಿ 3 ಲಕ್ಷ ರೂಪಾಯಿ ತಂದಿಟ್ಟಿರ್ತಾರೆ ಮಾಲೀಕ. ತಡರಾತ್ರಿ 2 ಬೈಕ್ನಲ್ಲಿ 2 ಖದೀಮರು ಬಂದಿರ್ತಾರೆ. ಚೋರರ ಪತ್ತೆಗೆ ಬಲೆ ಬೀಸಿದ್ದಾರೆ ಪೀಣ್ಯ ಠಾಣಾ ಪೊಲೀಸರು. ಕರೆಕ್ಟಾಗಿ ಬಂದು 3 ಲಕ್ಷ ರೂಪಾಯಿ ಚೀಟಿ ಹಣ ಇಟ್ಟಿರೋ ಟೈಮ್ನಲ್ಲೇ ಕಳ್ಳತನ ಮಾಡಿದ್ದಾರೆ ಅಂತಂದರೆ ಬಹುಶಃ ಯಾರಾದರೂ ಗೊತ್ತಿರೋರೇ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅಥವಾ ಇಲ್ಲ ರುಟೀನಾಗಿ ಕಳ್ಳತನ ಮಾಡೋ ಗ್ಯಾಂಗು ಈ ಕಳ್ಳತನ ಮಾಡೋಕ್ಕೆ ಬಂದು ಅವ್ರಿಗೊಂದು ಬೋನಸ್ ಥರ ಈ ಥರ 3 ಲಕ್ಷ ರೂಪಾಯಿ ಸಿಕ್ಕಿ ಬಂಪರ್ ಹೊಡೆದಿದ್ರು ಆಶ್ಚರ್ಯ ಇಲ್ಲ. ಬಟ್ ಪೊಲೀಸರು ಇದನ್ನು ಪತ್ತೆ ಹಚ್ಚಬೇಕಿದೆ, ಯಾರು ಏನು ಎತ್ತ ಅಂತ. ಹೇಳಿ ಕೇಳಿ ಪೀಣ್ಯ ಭಾಗದಲ್ಲೆಲ್ಲ ರಾಜ್ಯ ಹೊರ ರಾಜ್ಯದವರು ಎಲ್ಲೆಲ್ಲಿಂದನೋ ಬಂದು ನೆಲೆಸಿರ್ತಾರೆ. ಹಾಗಾಗಿ ಲೋಕಲ್ಸು ಅಥವಾ ಹೊರಗಿನವರು ಪತ್ತೆ ಹಚ್ಚುವಂಥದ್ದು ತೀರಾ ಕಷ್ಟ. ಬಟ್ 3 ಲಕ್ಷ ರೂಪಾಯಿ ಹಣ ಇಟ್ಟಿರುವಂಥ ನಿಖರ ಮಾಹಿತಿ ಮೇರೆಗೆ ಬಂದಂಗಿದೆ. ಅಲ್ಲಿ ನೋಡಿ, ಅಲ್ಲಿ ಅಕ್ಕಪಕ್ಕ ಯಾವುದು ಇವರು ಅಂಗಡಿ ಓಪನ್ ಇದೆಯಾ ಮತ್ತೊಂದು ಏನು ಅವರು ಯೋಚನೆ ಮಾಡಲ್ಲ. ಸೀದಾ ಬರ್ತಾರೆ, ಈ ಅಂಗಡಿ ಮುಂದೆನೇ ಬೈಕ್ ಹಾಕ್ತಾರೆ, ಸೀದಾ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಗೊತ್ತಿರೋ ಮಂದಿ ರೀತಿಯಾಗಿಯೇ ಅನ್ನಿಸ್ತಾ ಇದೆ.